ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಅರ್ಥಮೆಟಿಕ್ ಕೋಡಿಂಗ್ ಟೆಕ್ನಿಕ್ ಇಂದು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಬಹುದು, ಎನ್ಕೋಡ್ ದ ಸೀಕ್ವೆನ್ಸ್ ಇಂಡಿಯಾ ಯೂಸಿಂಗ್ ಅರಿಥಮೆಟಿಕ್ ಕೋಡಿಂಗ್ ಟೆಕ್ನಿಕ್, ಕ್ಲಿಯರ್ಲಿ ರೈಟ್ ದ ಅರಿಥಮೆಟಿಕ್ ಕೋಡ್ ವರ್ಡ್ ಅಂಡ್ ರೈಟ್ ದ ಟ್ಯಾಗ್ ಸೀಕ್ವೆನ್ಸ್ ಅಂತ ಇದೆ. ಇವಾಗ ಇದ್ರದ್ದು ಸೊಲ್ಯೂಷನ್ ನ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ, ಸರಿನಾ? ಇಲ್ಲಿ ಆನ್ಸರ್ ಅಂತ ಬರೀತೀನಿ, ಓಕೆನಾ? ಗೈಸ್, ಇವಾಗ ಇಲ್ಲಿ ಒಂದು ಟೇಬಲ್ ನ ಫಾರ್ಮ್ ಮಾಡಬೇಕಾಗತ್ತೆ. ಸಿಂಬಲ್ ಪ್ರಾಬಬಿಲಿಟೀಸ್, ನೆಕ್ಸ್ಟ್ ಬಂದು CDF ಅಂತ. CDF ಅಂದ್ರೆ ಕ್ಯುಮುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್, ಓಕೆನಾ ಗೈಸ್? ನೆಕ್ಸ್ಟ್ ಇವಾಗ ಗುರು ಯಾವ್ಯಾವ ಸಿಂಬಲ್ ಇದೆ? ಐ ಇದೆ, ನೆಕ್ಸ್ಟ್ ಎನ್ ಇದೆ, ನೆಕ್ಸ್ಟ್ ಡಿ ಇದೆ, ಮತ್ತೆ ಐ ಬರೆಯಂಗಿಲ್ಲ ಎ, ಸರಿನಾ? ಇಲ್ಲಿ ನೀವು ಐ ಅಂಡ್ ಡಿ ಅಲ್ಲಿ ಎಷ್ಟು ಲೆಟರ್ಸ್ ಇದೆ ಗೈಸ್? 1 2 3 4 5 ಐ ಸತಿ ಇದೆ, 2 ಸತಿ ಇದೆ. ಅದರಿಂದ ಇಲ್ಲಿ ಬಂದು 2/5 ಬರಿಬೇಕಾಯ್ತಾ? 2/5 ಏನ್ ಹೇಳಿ? 0.4. ಇಲ್ಲೂ ಸಹ ಕ್ಯುಮುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ 6.4, ಓಕೆನಾ? ಇಲ್ಲಿ ಎನ್ ಸತಿ ಇದೆ? 1 ಸತಿ ಇದೆ. 1/5 0.4 ಪ್ಲಸ್ 0.2 ಏನು? 0.6, ಓಕೆನಾ? ನೆಕ್ಸ್ಟ್ ಐ ಅಂಡ್ ಡಿ. ಡಿ ಸತಿ ಇದೆ? 1 ಸತಿ ಇದೆ. 1/5 0.2, ಇಲ್ಲಿ ಟೋಟಲ್ ಬಂದು 0.8, ಸರಿನಾ? ನೆಕ್ಸ್ಟ್ ಎ ಸತಿ ಇದೆ? 1 ಸತಿ 1/5, ಇದು 0.8 ಪ್ಲಸ್ 0.2 1, ಸರಿನಾ? ಇವಾಗ ಇದಿಷ್ಟು ಆಯ್ತು. ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆನ್ ಆಗೋಣ, ಸರಿನಾ ಗೈಸ್? ಇವಾಗ ನೀವು ನೆಕ್ಸ್ಟ್ ಇಲ್ಲಿ ಬಂದು ಒಂದು ಸ್ಟ್ರೈಟ್ ಲೈನ್ ಹಾಕ್ಬೇಕಾಗತ್ತೆ, ಸರಿನಾ? ಓಕೆನಾ? ಇದು ಹಾಕೋದ್ಮೇಲೆ ಗುರು ಇಲ್ಲಿ ಸಿಂಪಲ್ ಆಗಿ ಫಸ್ಟ್ ಇದು 0, ಓಕೆನಾ? ನೆಕ್ಸ್ಟ್ ಹೇಳಿ ಐ ಎಲ್ಲಿ ತನಕ ಇದೆ ಹೇಳಿ? 0.4, ಓಕೆನಾ? ಇದನ್ನ 0.4. ನೆಕ್ಸ್ಟ್ ಬಂದು 0.6, ನೆಕ್ಸ್ಟ್ ಬಂದು 0.8, ನೆಕ್ಸ್ಟ್ 1, ಓಕೆನಾ? ಇಲ್ಲಿ ಐ ಬರೀರಿ, ಇಲ್ಲಿ ಏನು ಡಿ ಎ, ಓಕೆನಾ? ಈ ಒಂದು ಟೇಬಲ್ ಫಾರ್ಮ್ ಮಾಡೋದು ಬರೋರು, ಅದರಿಂದನೇ ನಾವು ಬರ್ದಿದ್ದು, ಓಕೆನಾ? ಇವಾಗ ಇಷ್ಟ ಆಯ್ತಲ್ಲ. ಈಗ ಫಸ್ಟ್ ಲೆಟರ್ ಐ ಎನ್ ಡಿ ಐ ಎ ಇಲ್ಲಿ ಬರೀತೀನಿ. ಯಾವ್ಯಾವ ಲೆಟರಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಇಲ್ಲೇ ಗೊತ್ತಾಗತ್ತೆ. ಫಸ್ಟ್ ಬಂದು ನಾವು ಗುರು ಐ ಮಾಡ್ಬೇಕಲ್ವಾ? ಇವಾಗ ಐ ರೇಂಜ್ ಇದೆಯಲ್ಲ, ಇದನ್ನ ಒಂದನ್ನ ಇಲ್ಲಿ ಮೇಲ್ ಇಲ್ಲಿಗೆ ತಗೊಂಡು ಹೋಗ್ಬೇಕು. ಇಲ್ಲಿ 0.4 ಇದು ಅಪ್ಪರ್ ಲಿಮಿಟ್ ಆಗುತ್ತೆ ಇದ್ರದ್ದು. ಮತ್ತೆ ಇನ್ನೊಂದು ಬಂದು 0, ಓಕೆನಾ? ಇದು ಲೋವರ್ ಲಿಮಿಟ್ ಆಯ್ತು ಗೈಸ್. ಇಲ್ಲಿ ಸೇಮ್ ಇದೆಯಲ್ಲ ಅವರು, ಈ ತರ ಲೈನ್ ಆಗ್ಬೇಕು, ಓಕೆನಾ? ಎಲ್ಲೆಲ್ಲಿದೆ ಎಲ್ಲೆಲ್ಲಿ, ಓಕೆನಾ? ಇವಾಗ ಇಷ್ಟ ಆಯ್ತಲ್ಲ. ಇವಾಗ ನಿಮ್ಗೆ ಇದೊಂದು ಫಾರ್ಮುಲಾ ಗೊತ್ತಿರಬೇಕು, ಇದು ಕೆಳಗಡೆನೆ ಬರೀತೀನಿ ಗೈಸ್. ಇವಾಗ ನಾವು ಫಸ್ಟ್ ಮಾಡ್ತಿರೋದು ಲೆಟರ್ ಐಗಲ್ವಾ? ಇಲ್ಲಿ ಸಿಂಪಲ್ ಆಗಿ ಫಾರ್ ಲೆಟರ್ ಐ ಅಂತ ಬರೆಯೋಣ, ಓಕೆನಾ? ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರ್ಬೇಕಾಗತ್ತೆ. ಏನಪ್ಪಾ ಅಂದ್ರೆ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಪ್ಲಸ್ ಡಿ ಅಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಇಂಟು ಪಿ ಡಿ, ಓಕೆನಾ? ಇದು ಗುರು ಇದ್ರದ್ದು ಇಲ್ಲಿ ಕಂಡು ಹಿಡಿದ್ವಲ್ಲ ಅವರು CDF ಅದು, ಓಕೆನಾ? ಐ ಹೋಪ್ ಎಲ್ಲ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗತ್ತೆ. ಈಗ ಅಪ್ಪರ್ ಲಿಮಿಟ್ ಇವಾಗ ಐಗೆ ಕಂಡು ಹಿಡಿಬೇಕು ಫಾರ್ ಐ, ಓಕೆನಾ? ಫಾರ್ ಐ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಏನ್ ಹೇಳಿ? 0. ನೆಕ್ಸ್ಟ್ ಡಿಫರೆನ್ಸ್ ಏನ್ ಹೇಳಿ ಅಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಏನ್ ಹೇಳಿ? 0.4 ಮೈನಸ್ 0, 0.4. ನೆಕ್ಸ್ಟ್ ಪಿ ಆಫ್ ಡಿ ಇದು ಬರೋ, ಸರಿನಾ? 0.4, ಓಕೆನಾ? 0.4 ನ ಬರೀರಿ, ಓಕೆನಾ? ಗೈಸ್ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಐಗೆ 0.4, ಎನ್ಗೆ 0.6, ಡಿಗೆ 0.8, ಓಕೆನಾ? ಇವಾಗ ಗುರು ನಾನು ಇಲ್ಲೇ ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ತೀನಿ, ಕ್ಯಾಲ್ಕುಲೇಟರ್, ಓಕೆ? ಇವಾಗ ಸಿಂಪಲ್ ಗುರು, ಸರಿನಾ? ಈಗ ಏನಿಲ್ಲ ಗುರು, 0.4 ಇಂಟು 0.4 ಮಾಡೋದು, ಓಕೆನಾ? ಏನ್ ಬರತ್ತೆ ಹೇಳಿ? ಈಗ 0.16 ಬಂತು, ರೈಟ್? ಆ 0.16 ನ ಇಲ್ಲಿ ಬಂದು ಬರೀರಿ, ಓಕೆನಾ? 0.16 ಮತ್ತೆ ಇಲ್ಲೂ ಸಹ ಬರೀಬೇಕು 0.16, ಓಕೆನಾ? ನೆಕ್ಸ್ಟ್ ಬಂದು ಗುರು ಫಾರ್ ಐಗೆ ಆಯ್ತಲ್ವಾ? ನೆಕ್ಸ್ಟ್ ಬಂದು ಫಾರ್ ಐ ಎನ್ ಗೆ ಅಪ್ಪರ್ ಲಿಮಿಟ್ ನ ಕಂಡುಹಿಡಿಬೇಕು. ಫಾರ್ ಎನ್ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು 0 ಪ್ಲಸ್ 0.4 ಇಂಟು 0.6, ಸರಿನಾ? ನೆಕ್ಸ್ಟ್
ಇವಾಗ ಮತ್ತೆ ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡಬೇಕು, ಇದನ್ನ ಕ್ಲಿಯರ್ ಮಾಡಿ 0.4 ಇಂಟು 0.6 ಮಾಡಬೇಕು. ಏನ್ ಬಂತೇಳಿ 0.24 ಬಂತು, ಸರಿನಾ? ಓಕೆನಾ? ಇದು ಎಂದು ಅಪ್ಪರ್ ಲಿಮಿಟ್. ಇದನ್ನ ಇಲ್ಲಿ ಬಂದು ಗುರು 0.24 ಅಂತ ಬರೀಬೇಕು. ಓಕೆನಾ? ನೆಕ್ಸ್ಟ್ ಬಂದು ಗುರು ಇಲ್ಲಿ ಬಂದು ಇವಾಗ ಗುರು ನೆಕ್ಸ್ಟ್ ಡಿ ಇದು ಅಪ್ಪರ್ ಲಿಮಿಟ್ ನ ಕಂಡುಹಿಡಿಯಬೇಕು. ಓಕೆನಾ? ಇಲ್ಲಿ ಬಂದು ಫಾರ್ ಡಿ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು 0 ಪ್ಲಸ್ 0.4 ಇಂಟು 0.8, ಸರಿನಾ? ಇವಾಗ 0.4 ಇಂಟು 0.8 ನ ಮಲ್ಟಿಪ್ಲೈ ಮಾಡ್ಬೇಕು. 0.4 ಇಂಟು 0.8 ಓಕೆನಾ? ಏನ್ ಬಂತೇಳಿ 0.32 ಓಕೆನಾ? 0.32 ಓಕೆನಾ? ಇಲ್ಲಿ ಬಂದು 0.32 ಅಂತ ಬರೀಬೇಕು. ಓಕೆನಾ? ಇವಾಗ ಗುರು ನಾವು ಐಗೆ ಮಾಡಾಯ್ತು ಫಾರ್ ಲೆಟರ್ ಐಗೆ, ಸರಿನಾ? ನೆಕ್ಸ್ಟ್ ಇಲ್ಲಿ ಬಂದು ನಾವು ನೆಕ್ಸ್ಟ್ ಯಾವ್ದಕ್ ಮಾಡ್ಬೇಕು ಹೇಳಿ, ಫಾರ್ ಲೆಟರ್ ಎನ್ನಿಗೆ ಮಾಡ್ಬೇಕು. ಇದನ್ನ ಹಿಂಗೆ ಡಿವೈಡ್ ಮಾಡ್ಕೊಳ್ಳೋಣ, ಸರಿನಾ? ಓಕೆನಾ? ಗೈಸ್ ಇವಾಗ ನಾವು ನೆಕ್ಸ್ಟ್ ಬಂದು ಫಾರ್ ಲೆಟರ್ ಎನ್ಗೆ ಮಾಡ್ಬೇಕು. ಇಲ್ಲಿ ಬರೀತೀನಿ ಗುರು, ಫಾರ್ ಲೆಟರ್ ಎನ್. ಓಕೆನಾ? ಎನ್ಗೆ ಯಾವ್ದು ತಗೋಬೇಕು ಹೇಳಿ ಗುರು, ಈಗ 0.24 ಮತ್ತೆ 0.16 ತಗೋಬೇಕು. ಓಕೆನಾ? 0.24 ಅಪ್ಪರ್ ಲಿಮಿಟ್ ಆಗುತ್ತೆ, ಮತ್ತೆ ಲೋಯರ್ ಲಿಮಿಟ್ ಬಂದು 0.16 ಆಗುತ್ತೆ, ಸರಿನಾ? 0.16 ಇಲ್ಲಿಂದ ಇಲ್ಲಿ ಒಂದು ಮಾಡಿ, ಇಲ್ಲಿ ಇದೊಂದು ಡಿವೈಡ್ ಇಲ್ಲೊಂದ್ಸತಿ ಹಿಂಗಾಕಿ. ಇವಾಗ ನಾವು ನೆಕ್ಸ್ಟ್ ಕಂಡು ಹಿಡಿಯಬೇಕು ಸೇಮ್ ಫಾರ್ಮುಲಾ ಗೈಸ್. ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು ಲೋಯರ್ ಲಿಮಿಟ್ ಪ್ಲಸ್ ಡಿಫರೆನ್ಸ್, ಅಂದ್ರೆ ಇವರು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಇಂಟು ಪಿ ಡಿ. ಓಕೆನಾ? ಇವಾಗ ಗುರು ಫಸ್ಟ್ ಫಾರ್ ಲೆಟರ್ ಐಗೆ ಮಾಡ್ಬೇಕಲ್ಲ. ಈಗ ಯು ಎನ್ ಇಸ್ ಈಕ್ವಲ್ ಟು ಲೋಯರ್ ಲಿಮಿಟ್ ಏನ್ ಹೇಳಿ 0.16. ಓಕೆನಾ? ಈಗ ನಾವು ಡಿ ಕಂಡುಹಿಡಿಯಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಈಗ ಸಿಂಪಲ್ 0.24 ಮೈನಸ್ 0.16 ಅಲ್ವಾ? ಕ್ಲಿಯರ್ ಮಾಡಿ 0.24 ಮೈನಸ್ 0.16 ಓಕೆನಾ? ಏನ್ ಬಂತೇಳಿ 0.08 ಬಂತು. ಓಕೆನಾ? ಇಲ್ಲಿ ಬಂದು 0.08 ಬರೀರಿ. ನೆಕ್ಸ್ಟ್ ಏನ್ ಹೇಳಿ ಗುರು, 0.4 ಇಂದ ಮಲ್ಟಿಪ್ಲೈ ಮಾಡ್ಬೇಕು, ಸರಿನಾ? ಫಾರ್ ಐಗೆ ಗುರು ಸಿ ಡಿ ಎಫ್ ಅಂದ್ರೆ ಪಿ ಆಫ್ ಡಿ 0.4 ಇದೆ, 0.4 ಇಂದ ಮಲ್ಟಿಪ್ಲೈ ಮಾಡಿ. ಓಕೆನಾ? 0.4 ಓಕೆನಾ? ಇದೊಂಚೂರು ಸ್ಲೈಡಿಗೆ ಮೂವ್ ಮಾಡ್ತೀನಿ. ಇವಾಗ ಏನ್ ಆನ್ಸರ್ ಬರುತ್ತೆ ಅದನ್ನ ಬರಿಬೇಕು. ಈಗ ಮತ್ತೆ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಇದನ್ನ ಈ ಕಡೆ ಮೂವ್ ಮಾಡ್ತೀನಿ. ಇದನ್ನ ಇಲ್ಲಿ ಕ್ಲಿಯರ್ ಮಾಡಿ 0.16 ಪ್ಲಸ್ 0.08 ಇಂಟು 0.4 ಓಕೆನಾ? ಏನ್ ಬಂತೇಳಿ 0.192 ಓಕೆನಾ? ಇವಾಗ ಗುರು ಇಲ್ಲಿ ಇದನ್ನ ಗೈಸ್ ಇವಾಗ ಇಲ್ಲಿ 0.192 ಅಂತ ಬರೀರಿ. ಓಕೆನಾ? ಸರಿನಾ? ಇಲ್ಲಿ ಬರೋದ್ಮೇಲೆ ನಿಮ್ಗೆ ಗೊತ್ತು ಗುರು ಏನ್ ಮಾಡ್ಬೇಕು ಅಂತ. ಇಲ್ಲೂ ಸಹ 0.192 ನ ಬರೀಬೇಕು, 0.192 ಓಕೆನಾ? ನೆಕ್ಸ್ಟ್ ಯಾವ್ದಕ್ಕೆ ಹೇಳಿ ಗುರು, ಫಾರ್ ಎನ್ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು 0.16 ಪ್ಲಸ್ 0.08 ಇಂಟು 0.6 ಓಕೆನಾ? ಇವಾಗ ಮತ್ತೆ ಕ್ಯಾಲ್ಕುಲೇಟರ್ ನ ಓಪನ್ ಮಾಡಬೇಕು ಗೈಸ್, ಸರಿನಾ? ಇದನ್ನ ಕ್ಲಿಯರ್ ಮಾಡಿ 0.16 ಪ್ಲಸ್ 0.08 ಇಂಟು 0.6 ಮಾಡ್ಬೇಕು, ಸರಿನಾ? ಏನ್ ಬಂತೇಳಿ ಈಗ ಆನ್ಸರ್ 0.208. ಅದನ್ನ ಗೈಸ್ ಇವಾಗ ಇಲ್ಲಿ ಬಂದು 0.208 ಬರೀರಿ. ಓಕೆನಾ? ಮತ್ತೆ ನಮ್ಗೆ ಗೊತ್ತು ಗೈಸ್ ಇಲ್ಲಿ ಬಂದು ಸಹ 0.208 ಬರೀಬೇಕು. ಓಕೆನಾ? 0.208 ಓಕೆನಾ? ನೆಕ್ಸ್ಟ್ ಯಾವ್ದಕ್ಕೆ ಹೇಳಿ, ಡಿ ಗೆ ಕಂಡುಹಿಡಿಬೇಕಲ್ವಾ? ಫಾರ್ ಡಿ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು 0.16 ಪ್ಲಸ್ 0.08 ಇಂಟು 0.8 ಅಲ್ವಾ? ಇವಾಗ ಮತ್ತೆ ಇಲ್ಲಿ ಕ್ಯಾಲ್ಸಿನ ಓಪನ್ ಮಾಡಿ ಇದನ್ನ ಕ್ಲಿಯರ್ ಮಾಡಿ
0.16 plus 0.08 multiply by 0.8 ಸರಿನಾ ಓಕೆನಾ 0.224 ಇದಿಷ್ಟು ಆಯ್ತು ಇಲ್ಲಿ ಬಂದು ಸಹ 0.224 ಬರೀರಿ ಆಯ್ತಾ 0.224 ಓಕೆನಾ ಇವಾಗ ಗುರು ಐಗೂ ಆಯ್ತು ನಾವು ಮಾಡಿ ಮತ್ತೆ ಎನ್ಗೂ ಮಾಡಾಯ್ತು ನೆಕ್ಸ್ಟ್ ಡಿ ಗೆ ಮಾಡಬೇಕು ಡಿ ಈಗ ಎಲ್ಲಿ ಬರುತ್ತೆ ಹೇಳಿ ಹಿಂಗೆ ಇದನ್ನ ಒಂಚೂರು ಮೂವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ IND ಅಪ್ಪರ್ ಲಿಮಿಟ್ ಬಂದು 0.224 ಲೋವರ್ ಲಿಮಿಟ್ ಬಂದು 0.208 ಓಕೆನಾ 0.224 ಲೋವರ್ ಲಿಮಿಟ್ ಬಂದು 0.208 ಸರಿನಾ 0.208 ಓಕೆನಾ ಯಾ ಇವಾಗ ಸೇಮ್ ಗುರು ಇಲ್ಲೊಂದು ಡಿವೈಡ್ ಓಕೆನಾ ಗೈಸ್ ಇವಾಗ ನಾವು ಇದ್ರಕ್ಕೆ ಕಂಡುಹಿಡಿಯಬೇಕಲ್ವಾ ಈಗ ಇಲ್ಲಿ ಬರೀತೀನಿ ಗೈಸ್ ಸರಿನಾ ಗೈಸ್ ಇವಾಗ ನಾವು ಫಾರ್ ಲೆಟರ್ ಡಿ ಗೆ ಮಾಡ್ಬೇಕಲ್ವಾ ಫಾರ್ ಲೆಟರ್ ಡಿ upper limit is equal to lower limit plus d into p of d ಎಲ್ಲ ಓಕೆನಾ ಇವಾಗ ಗುರು ಫಾರ್ ಐ ಮಾಡೋಣ ಸರಿನಾ ಫಾರ್ ಐ upper limit is equal to lower limit ಏನು ಹೇಳಿ ಇದಕ್ಕೆ ಡಿ ಇದು 0.208 ಅಲ್ಲ 0.208 ಬರೀರಿ ಡಿಫ್ರೆನ್ಸ್ ಕಂಡುಹಿಡಿಬೇಕು ಡಿಫ್ರೆನ್ಸ್ ನಮ್ಗೆ ಗೊತ್ತು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಂತ ಇದನ್ನ ಇಲ್ಲಿ ಕ್ಲಿಯರ್ ಮಾಡಿ ಗುರು 0.224 ಮೈನಸ್ 0.208 ಅಲ್ಲ ಏನ್ ಬಂದೇಳಿ 0.016 ಅಲ್ಲ ಪ್ಲಸ್ 0.016 ಇಂಟು 0.4 ಸರಿನಾ ಇವಾಗ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಸರಿನಾ ಈಗ ಇಲ್ಲಿ ಬನ್ನಿ ಇದನ್ನ ಕ್ಲಿಯರ್ ಮಾಡಿ 0.208 ಪ್ಲಸ್ 0.016 ಇಂಟು 0.4 ಓಕೆನಾ ಈಸ್ ಈಕ್ವಲ್ ಟು ಏನ್ ಬಂತ ಹೇಳಿ 0.2144 ಓಕೆನಾ ಇಲ್ಲಿ ಬಂದು 0.2144 ಓಕೆನಾ ನೆಕ್ಸ್ಟ್ ಗುರು ಫಾರ್ ಎನ್ ಗೆ ಮಾಡ್ಬೇಕು ಸರಿನಾ ಇಲ್ಲಿ ಬನ್ನಿ ಫಾರ್ ಎನ್ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು 0.208 ಪ್ಲಸ್ 0.016 ಇಂಟು 0.6 ಓಕೆನಾ ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ಬಿಟ್ಟು ಬರೀಬೇಕು ಓಕೆನಾ ಇದನ್ನ ಕ್ಲಿಯರ್ ಮಾಡಿ ಈ ಕಡೆ ಮೂವ್ ಮಾಡ್ತೀನಿ 0.208 ಪ್ಲಸ್ 0.016 multiplied by 0.6 ಓಕೆನಾ is equal to 0.2176 ಓಕೆನಾ 0.2176 ನ ಬರೀರಿ ಓಕೆನಾ ಇಲ್ಲಿ is equal to 0.2176 ಬರೀರಿ ಇಲ್ಲೂ ಸಹ ನಾವು ಬರೀಬೇಕು ಫಸ್ಟ್ ಏನ್ ಹೇಳಿ 0.2144 ಇಲ್ಲಿ ಬಂದು 0.2144 ಬರೀರಿ ನೆಕ್ಸ್ಟ್ ಇಲ್ಲಿ ಬಂದು 0.2176 ಬರೀರಿ ಓಕೆನಾ ನೆಕ್ಸ್ಟ್ ಮತ್ತೆ ಇಲ್ಲಿ ಕಂಡುಹಿಡಿಯಬೇಕು ಫಾರ್ ಡಿ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು 0.208 ಪ್ಲಸ್ 0.016 ಇಂಟು 0.8 ಓಕೆನಾ ಇವಾಗ ಇದನ್ನ ಮಾಡಬೇಕು ಕ್ಯಾಲ್ಕುಲೇಟ್ ಇದನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ 0.208 ಪ್ಲಸ್ 0.016 multiplied by 0.8 ಸರಿನಾ ಈಸ್ ಈಕ್ವಲ್ ಟು 0.2208 ಸರಿನಾ ಇಲ್ಲಿ ಬರೀರಿ 0.2208 ಓಕೆನಾ ಮತ್ತೆ ಇಲ್ಲಿ ಮೇಲ್ ಬಂದು ಸಹ ಬರೀಬೇಕು 0.2208 ಅಲ್ಲ ರೈಟ್ ಒಂದ್ಸರಿ ಚೆಕ್ ಮಾಡ್ಬಿಡ್ತೀನಿ ಗುರು 0.2208 ಇಲ್ಲಿ ಐಗ್ ಆಯ್ತು ಗುರು ನೆಕ್ಸ್ಟ್ ಇಲ್ಲಿ ಬಂದು ಎನ್ಗ್ ಮಾಡಿದ್ವಿ ಇಲ್ಲಿ ಬಂದು ಡಿಗ್ ಮಾಡಿದ್ವಿ ಗೈಸ್ ಇವಾಗ ನಾವು ನೆಕ್ಸ್ಟ್ IND ಗೆ ಆಯ್ತು ನೆಕ್ಸ್ಟ್ ಫಾರ್ ಲೆಟರ್ ಐ ಗೆ ಮಾಡುವ ಓಕೆನಾ ರೈಟ್
ಈಗ ಐಗೆ ಯಾವ್ದು ಹೇಳಿ ಇಲ್ಲಿ ಬರುತ್ತೆ 0.2144 ಬಂದು ಅಪ್ಪರ್ ಲಿಮಿಟ್ ಆಗುತ್ತೆ ಅಲ್ವಾ ರೈಟ್ 0.2144 ಅಪ್ಪರ್ ಲಿಮಿಟ್ ನೆಕ್ಸ್ಟ್ ಇಲ್ಲಿ ಬಂದು 0.208 ಲೋಯರ್ ಲಿಮಿಟ್ ಓಕೆನಾ 0.208 ಇವಾಗ ಇಲ್ಲಿ ಮಾಡ್ತೀರಾ ಹೀಗೆ ಇವಾಗ ನಾವು ಕಂಡುಹಿಡಿಯಬೇಕು ಅಲ್ಲ ಇವಾಗ ಆಗೋದು ಫಾರ್ ಲೆಟರ್ ಐಗೆ ಮತ್ತೆ ಇಲ್ಲಿ ಮಾಡ್ಬೇಕು ಓಕೆನಾ ಅಂದ್ರೆ ಐ ಮಾಡ್ತಿರೋದಲ್ವಾ ಗುರು ಆಲೆ ಒಂದ್ಸತಿ ಮಾಡಿದೀವಿ ಐಗೆ ಬಟ್ ಇದು ಬೇರೆ ಬರುತ್ತೆ ಸೇಮ್ ಬರುತ್ತೆ ಅಂತ ಅನ್ಕೋಬೇಡಿ ಆಮೇಲೆ ಕನ್ಫ್ಯೂಸ್ ಆಗ್ಬೇಡಿ ಗೈಸ್ ಓಕೆನಾ ಇವಾಗ ಬಂದು ಐಗೆ ಮಾಡುವ ಓಕೆನಾ ಗೈಸ್ ನಮ್ಗೆ ಗೊತ್ತವರು ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು ಲೋಯರ್ ಲಿಮಿಟ್ ಪ್ಲಸ್ ಡಿ ಇಂಟು ಪಿ ಆಫ್ ಡಿ ಅಂತ ಇದು ನಮ್ಗೆ ಫಾರ್ಮುಲಾ ಗೊತ್ತು ಅಲ್ವಾ ಇವಾಗ ಗುರು ಲೋಯರ್ ಲಿಮಿಟ್ ಹಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಹೇಳಿ 0.208 ಓಕೆನಾ ಫಾರ್ ಐ ಅಪ್ಪರ್ ಲಿಮಿಟ್ 0.208 ಸರಿನಾ ಪ್ಲಸ್ ಡಿ ಅಂದ್ರೆ ಏನ್ ಹೇಳಿ ನಮ್ಗೆ ಗೊತ್ತು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಇಲ್ಲಿ ಬನ್ನಿ ಗೈಸ್ ಇದು ಕ್ಲಿಯರ್ ಮಾಡಿ 0.2144 ಮೈನಸ್ 0.208 is equal to 0.0064 ಅಲ್ಲ ಇಲ್ಲಿ ಬಂದು 0.0064 ಬರೀರಿ ಓಕೆನಾ ಇಂಟು ಪಿ ಆಫ್ ಡಿ ಇದ್ರೆ ನಿಮ್ಗೆ ಗೊತ್ತವರು 0.4 ಓಕೆನಾ ಇವಾಗ ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಆನ್ಸರ್ ಬರೀಬೇಕು ಓಕೆನಾ ಗೈಸ್ ಇವಾಗ ಇಲ್ಲಿ ಬಂದು ಕ್ಯಾಲ್ಕುಲೇಟರ್ ನ ಓಪನ್ ಮಾಡಿ ಇದನ್ನ ಕ್ಲಿಯರ್ ಮಾಡಿ ಇದೊಂಚೂರು ಮೇಲೆ ಹಾಕ್ತೀನಿ ಇದು ಕರೆಕ್ಟ್ ಇರಲಿ 0.208 ಪ್ಲಸ್ 0.0064 ಮಲ್ಟಿಪ್ಲೈಡ್ ಬೈ 0.4 ರೈಟ್ ಇದನ್ನ ಕ್ಲೋಸ್ ಮಾಡಿ 0.21056 ಓಕೆನಾ ಇಲ್ಲಿ ಬಂದು 0.21056 ಬರೀರಿ 0.21056 ಮತ್ತೆ ಗುರು ಇಲ್ಲಿ ಬಂದು 0.21056 ಬರೀರಿ ಓಕೆನಾ ನೆಕ್ಸ್ಟ್ ಗುರು ಫಾರ್ ಎನ್ ಗೆ ಮಾಡುವ ಸರಿನಾ ಫಾರ್ ಎನ್ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು 0.208 ಪ್ಲಸ್ 0.0064 multiplied by 0.6 is equal to what ಕಂಡುಹಿಡಿಯಬೇಕಲ್ಲ ಗುರು ಈಗ ಕ್ಯಾಲ್ಕುಲೇಟರ್ ನ ಓಪನ್ ಮಾಡಿ ಇದನ್ನ ಕ್ಲಿಯರ್ ಮಾಡಿ 0.208 ಪ್ಲಸ್ 0.0064 multiplied by 0.6 ಓಕೆನಾ ಏನ್ ಬಂತ ಹೇಳಿ 0.21184 ಓಕೆನಾ ಅದನ್ನೇ ಇಲ್ಲಿ ಬರೀರಿ ಓಕೆನಾ ಗೈಸ್ ಇದನ್ನೊಂಚೂರು ಈ ಕಡೆ ಮೂವ್ ಮಾಡ್ತೀನಿ ಚೂರು ದೊಡ್ಡನೆ ಮಾಡುವ ಇದನ್ನ 0.21184 ಓಕೆನಾ ಇಲ್ಲಿ ಬಂದು ಸಹ 0.21184 ಬರೀರಿ ಓಕೆನಾ 0.21184 ಓಕೆನಾ ಈಗ ಇಷ್ಟ ಆಯ್ತು ನೆಕ್ಸ್ಟ್ ಅವರು ಫಾರ್ ಡಿ ಅಪ್ಪರ್ ಲಿಮಿಟ್ ಈಸ್ ಈಕ್ವಲ್ ಟು 0.208 ಪ್ಲಸ್ 0.0064 ಇಂಟು 0.8 ಓಕೆನಾ ಇವಾಗ ಇದು ಇಲ್ಲೇ ಕ್ಯಾಲ್ಕುಲೇಟ್ ಮಾಡುವ ಇದನ್ನ ಕ್ಲಿಯರ್ ಮಾಡ್ತೀನಿ ಇದನ್ನ ಈ ಕಡೆಗೆ ತಗೊಬಂದೀಯ 0.208 ಪ್ಲಸ್ 0.0064 into 0.8 is equal to 0.21312 ಓಕೆನಾ 0.21312 ಓಕೆನಾ ಇವಾಗ ಇಲ್ಲಿ ಬರೀರಿ ಗೈಸ್ 0.21312 ಓಕೆನಾ ಗೈಸ್ ಇವಾಗ ಇದು ಇಷ್ಟ ಆಯ್ತು ಈಗ ಇಲ್ಲೂ ಸಹ ಬರಿಬಹುದು ಗುರು INDA
ನೆಕ್ಸ್ಟ್ ಇಲ್ಲಿ ಬಂದು INDA, ನೆಕ್ಸ್ಟ್ ಇಲ್ಲೂ ಸಹ INDA. ಓಕೆನಾ, ಇವಾಗ ನಾವು 5 ತನಕ ಮಾಡಿದೀವಿ. ಹೇಗೆ ಇದೆಯಲ್ಲ ಗುರು, ಕೊನೆದು INDIA ಅಲ್ವಾ. ಯಾ ಗೈಸ್, ಇವಾಗ ನಾವು ಕ್ವಶನ್ ನೋಡಿದ್ರೆ ಏನಿದೆ ಹೇಳಿ. ಎನ್ಕೋಡ್ ದ ಸೀಕ್ವೆನ್ಸ್ INDIA ಯೂಸಿಂಗ್ ಅರಿಥಮೆಟಿಕ್ ಕೋಡಿಂಗ್ ಟೆಕ್ನಿಕ್. ಯಾ ರೈಟ್. ಕ್ಲಿಯರ್ಲಿ ರೈಟ್ ದ ಅರಿಥಮೆಟಿಕ್ ಕೋಡ್ ವರ್ಡ್ ಅಂಡ್ ದ ರೈಟ್ ಟ್ಯಾಗ್ ಸೀಕ್ವೆನ್ಸ್ ಅಲ್ಲ. ಯಾ ಗುರು, ಇವಾಗ ಕೊನೆಯದು ಏದು ಬಂದು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಇವರು. ಇದು ಸರಿನಾ? 0.2144 ಮತ್ತೆ 0.21312 ಮಧ್ಯೆ ಇದೆ ಅಲ್ಲ. ಇವಾಗ ಇಲ್ಲಿ ಬಂದು ಇವರು ಸಿಂಪಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ಫಸ್ಟ್ ಅರಿಥಮೆಟಿಕ್ ಕೋಡ್ ವರ್ಡ್ ನ ಬರೀಬೇಕು. ಇಲ್ಲಿಯ ಅರಿಥಮೆಟಿಕ್ ಕೋಡ್ ವರ್ಡ್. ಓಕೆನಾ, ಯಾ ರೈಟ್. ಏನಿಲ್ಲ ಗುರು, ಇದು ಅರಿಥಮೆಟಿಕ್ ಕೋಡ್ ವರ್ಡ್ ಆದ್ರೆ ಯಾವ್ದಾವ್ದ್ರ ಮಧ್ಯ ಇದೆ ಅಂತ ಅದು ಅಷ್ಟೇ. ಇಲ್ಲಿ ಕೋಡ್ ವರ್ಡ್ ಬರೀರಿ. ಇಲ್ಲಿ ಕೊನೆ ಇರೋದು ಲೋವರ್ ಲಿಮಿಟ್ ಏನ್ ಹೇಳಿ ಗುರು, 0.21312 ಅಲ್ಲ. ಇಲ್ಲಿ 0.21312 ಬರೀರಿ. ಮತ್ತೆ ಅಪ್ಪರ್ ಲಿಮಿಟ್ ಏನ್ ಹೇಳಿ, 0.2144. ಇಲ್ಲಿ ಬಂದು 0.2144 ಬರೀರಿ. ಓಕೆನಾ, ನೆಕ್ಸ್ಟ್ ಏನ್ ಹೇಳಿ ಇವರು, ಟ್ಯಾಗ್ ನ ಕಂಡಿಡೀರಿ ಅಂತ ಇದೆ ಕ್ವಶನ್ ಅಲ್ಲಿ. ನಿಮ್ಗೆ ಅದು ಇಲ್ಲಿ ತೋರಿಸ್ತೀನಿ. ಯಾ ಗೈಸ್, ಇಲ್ಲಿ ಕ್ವಶನ್ ಅಲ್ಲಿ ಇದೆ ರೈಟ್ ದ ಟ್ಯಾಗ್ ಸೀಕ್ವೆನ್ಸ್ ಅಂತ ಇದೆ. ಓಕೆನಾ, ಈಗ ಇಲ್ಲಿಗೆ ಬರೋಣ. ಇಲ್ಲಿ ಬಂದು ಜನರೇಷನ್ ಆಫ್ ಟ್ಯಾಗ್ ಅಂತ ಹೆಡ್ಡಿಂಗ್ ಅನ್ನ ಹಾಕಿ, ಜನರೇಷನ್ ಆಫ್ ಟ್ಯಾಗ್. ಓಕೆನಾ, ಇಲ್ಲಿ ಬಂದು ಗುರು ಸಿಂಪಲ್ ಗುರು, ಟ್ಯಾಗ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಆಫ್ ಕೋಡ್ ವರ್ಡ್ ಪ್ಲಸ್ ಲೋವರ್ ಲಿಮಿಟ್ ಆಫ್ ಕೋಡ್ ವರ್ಡ್ ಡಿವೈಡೆಡ್ ಬೈ 2. ಓಕೆನಾ, ಈಗ ಅಪ್ಪರ್ ಲಿಮಿಟ್ ಆಫ್ ಕೋಡ್ ವರ್ಡ್ ಏನ್ ಹೇಳಿ, 0.2144 ಬರೀರಿ. 0.2144 ಪ್ಲಸ್ 0.21312 ಡಿವೈಡೆಡ್ ಬೈ 2. ಓಕೆನಾ, ಇವಾಗ ಇದು ಆನ್ಸರ್ ಏನ್ ಬರುತ್ತೆ ಅದೇ ಕಂಡುಹಿಡಿಯಬೇಕು. ಓಕೆನಾ, ಈಸ್ ಈಕ್ವಲ್ ಟು ಇದನ್ನ ಈಗ ಡಿವೈಡ್ ಮಾಡುವ. ಓಕೆನಾ, ಇದನ್ನ ಓಪನ್ ಮಾಡಿ, ಇಲ್ಲಿ ಕ್ಲಿಯರ್ ಮಾಡಿ, ಇದನ್ನ ಈ ಕಡೆ ಮೂವ್ ಮಾಡಿ. ಇಲ್ಲಿ ಬಂದು 0.2144 ಪ್ಲಸ್ 0.21312 ಡಿವೈಡೆಡ್ ಬೈ 2 is equal to 0.21376. ಓಕೆನಾ, 0.21376 ಟ್ಯಾಗ್ is equal to 0.21376. ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಗುರು. ಈ ಒಂದು ಪ್ರಾಬ್ಲಮ್ ನ ಹೆಂಗೆ ಮಾಡಿದ್ವಿ ಅಂತ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ವಿ ಎನ್ಕೋಡ್ ದ ಸೀಕ್ವೆನ್ಸ್ ಇಂಡಿಯಾ ಯೂಸಿಂಗ್ ದ ಅರಿಥಮೆಟಿಕ್ ಕೋಡಿಂಗ್ ಟೆಕ್ನಿಕ್. ಮತ್ತೆ ನಾವು ಅರಿಥಮೆಟಿಕ್ ಕೋಡ್ ವರ್ಡ್ ನ ಮತ್ತೆ ಟ್ಯಾಗ್ ಸೀಕ್ವೆನ್ಸ್ ನ ಅದು ಜನರೇಟ್ ಮಾಡಿ ಫೈಂಡ್ ಔಟ್ ಸಹ ಮಾಡಿದ್ವಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಇದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ನೀವು ಕಾಮೆಂಟ್ ನ ಮಾಡ್ಬೋದು. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗುರು. ಇಲ್ಲೂ ಇದೊಂದು ಹಾಕ್ಬಿಡ್ತೀನಿ ಗುರು, ಮಾಡಿದೀವಿ ಅಂತ ಇರ್ಲಿ ಅಷ್ಟೇ ಗುರು. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.